ವ್ಲಾಗ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ಎಲ್ಲರೂ ಹಬ್ಬದಲ್ಲಿ ಬ್ಯುಸಿ ಇದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಸೊ ಜೊತೆಗೆ ಫ್ರೆಂಡ್ಸ್, ನಾನೊಂದು DIY ಮಾಡಿದ್ದೀನಿ ಪಾಟ್. ಸೊ ಅದು ಹೇಗಿದೆ ಏನು ಅಂತ ಹೇಳ್ಬಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ಸೊ ಅದನ್ನು ಯಾವ ವಸ್ತುವಿಂದ ಯೂಸ್ ಮಾಡಿದೆ ಅಂತ ಹೇಳಿದ್ರೆ, ಓಲ್ಡ್ ಲೈಟ್ಸ್ POPಗೆಲ್ಲ ಯೂಸ್ ಮಾಡ್ತಾರೆ. ಆ ಒಂದು ಲೈಟ್ಸಿಂದ ವೇಸ್ಟ್ ಇತ್ತು ನಮ್ಮ ಮನೆಯಲ್ಲಿ. ಆ ಒಂದು ಲೈಟ್ಸ್ ಸ್ಟೀಲಿಂದ ನಾನು ಮಾಡಿರೋ ಅಂತಹದ್ದು. ಸ್ಟೋನ್ಸ್ ಅಂದರೆ ಕಲ್ಗಳು ಇತ್ತಲ್ವಾ, ಅದನ್ನು ಯೂಸ್ ಮಾಡಿ ಯಾವ ರೀತಿ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಸರಿಯಾಗಿ ವಿಡಿಯೋ ಮಾಡೋಕ್ಕಾಗಿಲ್ಲ, ಬಟ್ ನಿಮಗೆ ಗೊತ್ತಾಗತ್ತೆ ಯಾವ ರೀತಿ ಮಾಡಿದ್ದೀನಿ ಅನ್ನೋದು. ಸೊ ಹಾಗಾದರೆ ನೋಡ್ಕೊಂಬನ್ನಿ. ಈ ಒಂದು ವಿಡಿಯೋ ಸ್ವಲ್ಪ ಆದರೂ ಇಷ್ಟ ಆದರೆ ಫ್ರೆಂಡ್ಸ್ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಆದ ನಂತರ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಓಕೆನಾ? ನಾನು ಯಾವುದೇ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ರೆ ಫಸ್ಟ್ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ. ಥ್ಯಾಂಕ್ ಯು. ಬನ್ನಿ ಹಾಗಾದರೆ ನೋಡೋಣ. ಸೊ ಫ್ರೆಂಡ್ಸ್, ಇದು ಬಂದು ನಾನು ಇದು ಏನು ಮೀಶೋಲ್ಲಿ ಒಂದು ಕ್ಯಾಂಡಲ್ದು ಲೈಟ್ಸ್ ಆರ್ಡ್ರ್ ಮಾಡಿದ್ದೆ. ಆ ಥರ ಪ್ಯಾಕಿಂಗಲ್ಲಿ ಬಂದಿದ್ದು ಅದು ರೆಟ್ಟು. ಅದನ್ನು ಈ ಥರ ನಾನು ಕಟ್ ಮಾಡಿ ಒಂದು ಕೆಳಗಡೆ ಬೇಸ್ಗೆ ಯೂಸ್ ಮಾಡೋಣ ಅಂತೇಳಿ ಮಾಡ್ತಾಯಿದ್ದೀನಿ. ಸೊ ಇವಾಗ ಏನು ಸ್ಟೀಲ್ದು ಇಟ್ಟೆ ಅದು ಬಂದು POPಯಲ್ಲಿ ಯೂಸ್ POP ಲೈಟ್ಸ್, ಓಲ್ಡ್ ಲೈಟ್ಸ್ದು. ನಮ್ಮನೇಲಿ ಒಂದಷ್ಟು ಲೈಟ್ಸ್ ಇತ್ತು, ಅದು ಎಲ್ಲ ಇವಾಗ ಯಾರು ಯೂಸ್ ಮಾಡಲ್ಲ. ಇವಾಗೆಲ್ಲ LED ಬಂದಿರೋದ್ರಿಂದ ಈ ಥರದ್ದು ಯಾವುದು ಯೂಸ್ ಮಾಡಲ್ಲ. ಯೆಲ್ಲೋ ಕಲರ್ ಇದು. ಅದಕ್ಕೆ ಸರಿ ಇದು ಬಿಸಾಡ್ತೀನಿ ಬೇಡ ಅಂತ ಏನೋ ನನ್ನ ಹಸ್ಬೆಂಡ್ ಹೇಳ್ತಿದ್ರು. ಅದಕ್ಕೆ ಸರಿ ನನಗೆ ಇಷ್ಟ ಆಗಿ ಇದರಿಂದ ಏನಾದರೂ ಮಾಡೋಣ ಕ್ರಿಯೇಟಿವಿಟಿ ಅಂತ ಹೇಳ್ಬಿಟ್ಟು, ಸೊ ಅದನ್ನು ತೊಗೊಂಡು ನಾನು ಏನು ಮಾಡೋದು ಯೋಚನೆ ಮಾಡ್ತಾ ಸುಮ್ಮನೆ ಇದ್ದೆ. ಅದಾದಮೇಲೆ ಓಕೆ, ಒಂದು ವಾಸ್ ಟೈಪಲ್ಲಿ ಮಾಡ್ಬೋದಲ್ವಾ, ಚಿಕ್ಕದಾಗ್ಬಿಡುತ್ತೆ. ಅಂದರೆ ಎರಡು ಅಟ್ಯಾಚ್ ಮಾಡಿದ್ರೆ ಅಪೋಸಿಟ್ ಒಂದು ವಾಸ್ ಆಗುತ್ತೆ. ಸೊ ಅದಷ್ಟು ಲುಕ್ ಬರಲ್ಲ, ಎಂತ ಮಾಡಲಿ ಅಂತ ಯೋಚನೆ ಮಾಡ್ತಿದ್ದೆ. ಆ ಟೈಮಲ್ಲಿ ಓಕೆ ನೋಡೋಣ, ಇದೊಂದು ಟ್ರೈ ಮಾಡೋಣ ಅಂತೇಳಿ ಈ ಥರ ಟ್ರೈ ಮಾಡ್ತಿದ್ದೀನಿ. ಸೊ ನಿಮಗೇನಾದರೂ ಇಷ್ಟ ಆದರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್, ಯಾವ ರೀತಿ ನಾನು ಇದನ್ನು ಅರೇಂಜ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನಿಮಗೆ ತೋರಿಸ್ತಾ ಹೋಗ್ತೀನಿ. ಬಟ್ ಫುಲ್ ಕಂಪ್ಲೀಟಾಗಿ ನಾನು ವೀಡಿಯೋ ಮಾಡ್ಕೊಳ್ಳೋಕ್ಕಾಗಿಲ್ಲ, ಯಾಕಂದರೆ ಹಬ್ಬ ಇದ್ದಿದ್ದರಿಂದ ಕ್ಲೀನಿಂಗ್ ಅದು ಇದು ಸ್ವಲ್ಪ ಬ್ಯುಸಿ ಇದ್ದೆ. ಸೊ ಹಾಗಾಗಿ ಈ ಥರ ಒಂದು ಅಪೋಸಿಟ್ಟಾಗಿ ಇದು ಏನಿದೆ ಒಂದು ಸ್ಟೀಲ್ದು ಲೈಟಿಂಗ್ಸ್ದು, ಅದನ್ನು ಈ ಥರ ಅಪೋಸಿಟಿಗಾಗಿ ಗ್ಲೂ ಗನ್ನಿಂದ ಗ್ಲೂ ಹಾಕ್ಕೊಂಡು ಅಂಟಿಸ್ತಾ ಇದ್ದೀನಿ. ಸೊ ಇದೇ ರೀತಿ ನಮ್ಗೆ ಎಷ್ಟು ಬೇಕು ಹೈಟು ಅಷ್ಟು ತನಕನೂ ನಾವು ಇದನ್ನು ಒಂದಕ್ಕೊಂದು ಸ್ಟಿಕ್ ಮಾಡ್ತಾ ಹೋಗಬೇಕು. ಅದು ಯಾವ ರೀತಿ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ನೋಡಿ. ಸೊ ನೋಡಿದ್ರಲ್ವಾ ಫ್ರೆಂಡ್ಸ್, ನಮಗೆ ಎಷ್ಟು ಸ್ಟೆಪ್ಸ್ ಬೇಕು ಅಷ್ಟು ಸ್ಟೆಪ್ಸ್ನ ನಾವು ಈ ಥರ ಒಂದಕ್ಕೆ ಅಪೋಸಿಟಾಗಿ ಒಂದು ಅಂಟಿಸ್ಕೊಳ್ತಾ ಬರಬೇಕು. ಅದಾದ ನಂತರ ಗೋಲ್ಡ್ ಸ್ಪ್ರೇ ಮಾಡಬೇಕು ಫ್ರೆಂಡ್ಸ್. ನಾನೇನು ಮಾಡಿದೆ, ವಿಡಿಯೋ ಆಗ್ತಿದೆ ಅಂತ ಹೇಳ್ಕೊಂಡು ಯಾಮಾರಿಬಿಟ್ಟೆ. ಸೊ ಅದು ಗೋಲ್ಡ್ ಸ್ಪ್ರೇ ಆಗಿ ಮಾಡಿದ್ದು ಮತ್ತು ಅದಕ್ಕೆಲ್ಲ ಸ್ಟೋನ್ ಅಂಟಿಸಿದ್ದು, ಇದು ಯಾವುದು ರೆಕಾರ್ಡೇ ಆಗಿಲ್ಲ ಫ್ರೆಂಡ್ಸ್. ಸೊ ಹಂಗಾಗಿ ಅದಕ್ಕೋಸ್ಕರನೇ ನಾನು ವಾಯ್ಸ್ ಓವರ್ ಕೊಟ್ಟು ನಾನು ಹೇಳ್ತಾ ಇದ್ದೀನಿ. ಸೊ ಫೈನಲ್ ಲುಕ್ ಯಾವ ರೀತಿ ಇರುತ್ತೆ ಅಂತ ಹೇಳ್ಬಿಟ್ಟು ನೋಡಿ. ಸ್ಟೋನ್ಸ್ ಎಲ್ಲ ಅಂಟಿಸಿ ಅದಾದಮೇಲೆ ಗೋಲ್ಡ್ ಸ್ಪ್ರೇ ಮಾಡಿರೋದು ಈ ಥರ ಕಾಣಿಸ್ತಿದೆ. ಕೆಳಗಡೆ ಅಂಟಿಸಿರೋದೆಲ್ಲ ವೈಟ್ ಸ್ಟೋನ್ಸು, ಸರ್ಕಲ್ ಟೈಪಲ್ಲಿ ಅಂಟಿಸಿರೋದೆಲ್ಲ ಕಲರ್ ಸ್ಟೋನ್ಸು. ಮೇಲ್ಗಡೆ ಇದ್ದಿದ್ದು ಬಂದು ಒಂದು ಏನು ಫಿಶ್ ಅಕ್ವೇರಿಯಮ್ದು ಮೇಲ್ಗಡೆ ಮುಚ್ಚಳ. ಸೊ ಅದನ್ನು ಯೂಸ್ ಮಾಡಿರೋ ಅಂಥದ್ದು. ಸೊ ಫೈನಲಿ ಈ ಥರ ಕಾಣಿಸುತ್ತೆ ನೋಡಿ ಫ್ರೆಂಡ್ಸ್. ಇಷ್ಟ ಆದರೆ ಪ್ಲೀಸ್ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಕೇಳ್ಕೊಳ್ತೀನಿ. ಜೊತೆಗೆ ಫ್ರೆಂಡ್ಸ್, ಇದು ಒಂದು LED ಲೈಟ್ನ ನಾನು ಶೆಲ್ದು ಏನು ಸುತ್ತಲೂ ಅರೇಂಜ್ ಮಾಡಿದ್ದೀನಿ. ಅದಾದ ನಂತರ ಫ್ರೆಂಡ್ಸ್ ನೋಡಿ, ಇದರ ಒಂದು ಫ್ಲವರ್ದು ಒಂದು ಇದನ್ನು ಇಟ್ಬಿಟ್ಟು ಗೊಂಚಲು ಇಟ್ಟು ಈ ಥರ ಲುಕ್
ಕ್ರಿಯೇಟ್ ಮಾಡಿದ್ದೀನಿ. ಸೊ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಹೀಗೆ ಸಪೋರ್ಟ್ ಮಾಡಿ, ಜೊತೆಗೆ ಕಮೆಂಟ್ ಮೂಲಕ ನನಗೆ ತಿಳಿಸಿ ಅಂತ ಕೇಳ್ಕೊಳ್ತೀನಿ. ಸೊ ಇಷ್ಟ ಆಗಿದೆ ಅಲ್ಲ ಫ್ರೆಂಡ್ಸ್, ನನಗಂತೂ ತುಂಬಾ ಇಷ್ಟ ಆಯಿತು. ವೇಸ್ಟ್ ಒಂದು ಐಟಮ್ಸಲ್ಲಿ ಈ ಥರನೂ ಮಾಡ್ಬೋದಾ ಅಂತ. ಸೊ ಇಷ್ಟ ಆಗಿದ್ದರೆ ಕಮೆಂಟ್ ಮೂಲಕ ತಿಳಿಸಿ. ಓಕೆನಾ? ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.